ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಭರದ್ವಾಜ ಮಹರ್ಷಿಗಳು ಸೀತಾರಾಮ ಲಕ್ಷ್ಮಣರಿಗೆ ಸ್ವಸ್ತಿ ವಾಚನ ಮಾಡಿ ಚಿತ್ರಕೂಟ ಪರ್ವತದ ಮಾರ್ಗವನ್ನು ತೋರಿಸಿಕೊಟ್ಟುದು, ಎಲ್ಲರ ಅನುಮತಿಯನ್ನು ಪಡೆದು ಶ್ರೀರಾಮನು ದೋಣಿಯ ಮೂಲಕವಾಗಿ ಯಮುನಾ ನದಿಯನ್ನು ದಾಟಿದುದು, ಸೀತೆಯು ಯಮುನಾ ನದಿಯನ್ನು ಪ್ರಾರ್ಥಿಸಿದುದು, ಮೂವರು ಯಮುನಾ ನದಿಯ ತೀರದ ಮಾರ್ಗವನ್ನೇ ಹಿಡಿದು ಒಂದು ಕ್ರೋಶದವರೆಗೆ ಪ್ರಯಾಣ ಮಾಡಿ ಯಮುನಾ ನದಿಯ ತೀರ ಪ್ರದೇಶದಲ್ಲಿ ಸಮತಲವಿದ್ದ ಸ್ಥಳದಲ್ಲಿ ರಾತ್ರಿ ತಂಗಿದುದು ಎಂಬ 55ನೆಯ ಸರ್ಗಕ್ಕೆ ಸ್ವಾಗತ. ಉಷಿತ್ವಾ ರಜನೀಂ ತತ್ರ ರಾಜಪುತ್ರಾವರಿಂದಮೌ ಮಹರ್ಷಿಮಭಿವಾದ್ಯಾಥ ಜಗ್ಮತುಸ್ತಂ ಗಿರಿಂ ಪ್ರತಿ. ಶತ್ರುದಮನರಾದ ರಾಮಲಕ್ಷ್ಮಣರು ಸೀತೆಯೊಡನೆ ಭರದ್ವಾಜರ ಆಶ್ರಮದಲ್ಲಿ ಆ ರಾತ್ರಿ ತಂಗಿದ್ದು ಬೆಳಗಾಗುತ್ತಲೇ ಅವರ ಅನುಮತಿಯನ್ನು ಪಡೆದು ಮಹರ್ಷಿಗಳಿಗೆ ಅಭಿವಾದನ ಪೂರ್ವಕವಾಗಿ ನಮಸ್ಕರಿಸಿ ಚಿತ್ರಕೂಟ ಪರ್ವತದ ಕಡೆಗೆ ಪ್ರಯಾಣ ಹೊರಟರು. ಆಗ ಮೂವರಿಗೂ ಮಹರ್ಷಿಗಳು ಸ್ವಸ್ತಿವಾಚನಗಳನ್ನು ಮಾಡಿದರು. ಮಕ್ಕಳು ಪ್ರಯಾಣ ಹೊರಟಾಗ ತಂದೆಯು ಹಿಂಬಾಲಿಸಿ ಹೋಗುವಂತೆ ಪ್ರಯಾಣ ಹೊರಟಿದ್ದ ರಾಜಕುಮಾರರನ್ನು ಭರದ್ವಾಜರು ಹಿಂಬಾಲಿಸಿದರು. ಜೊತೆಯಲ್ಲಿ ಹೋಗುತ್ತಿದ್ದಾಗ ಮಹಾಮುನಿಗಳಾದ ಮಹಾ ತೇಜಸ್ವಿಗಳಾದ ಭರದ್ವಾಜರು ಅವರಿಗೆ ಹೇಳಿದರು, ಮನುಜ ಶ್ರೇಷ್ಠರೇ, ಇಲ್ಲಿಂದ ಪ್ರಯಾಣ ಹೊರಟಿರುವ ನೀವು ಇಲ್ಲಿಗೆ ಸಮೀಪದಲ್ಲಿರುವ ಗಂಗಾ ಯಮುನೆಯರ ಸಂಗಮ ಸ್ಥಾನಕ್ಕೆ ಹೋಗಿ ಅಲ್ಲಿಂದ ಮುಂದೆ ಗಂಗಾ ನದಿಯ ಪ್ರವಾಹದ ರಭಸದಿಂದ ಸ್ವಲ್ಪ ದೂರದವರೆಗೆ ಪಶ್ಚಿಮ ವಾಹಿನಿಯಾಗಿ ಹರಿಯುವ ಕಾಲಿಂದಿ ನದಿಯನ್ನು ಅನುಸರಿಸಿ ಪ್ರಯಾಣ ಮಾಡಿರಿ. ಅಲ್ಲಿಂದ ಮುಂದೆ ಜನಸಂಚಾರದಿಂದ ಸವೆದಿರುವ ಮಾರ್ಗವುಳ್ಳ ಕಾಲಿಂದಿ ತೀರ್ಥವನ್ನು ಮನದಣಿಯುವವರೆಗೂ ನೋಡಿರಿ. ಅನಂತರ ತೆಪ್ಪವನ್ನು ಕಟ್ಟಿಕೊಂಡು ಯಮುನಾ ನದಿಯನ್ನು ದಾಟಿರಿ. ಅಂಶುಮತಿ ನದಿಯನ್ನು ದಾಟಿದ ನಂತರ ಆ ನದಿಯ ತೀರದಲ್ಲಿರುವ ಹಸಿರು ಎಲೆಗಳಿರುವ ಅನೇಕ ವೃಕ್ಷಗಳಿಂದ ಸುತ್ತುವರಿಯಲ್ಪಟ್ಟಿರುವ ಶ್ಯಾಮಲ ವರ್ಣದಿಂದ ಬೆಳಗುತ್ತಿರುವ ಸಿದ್ಧಚಾರಣರಿಂದ ಸೇವಿಸಲ್ಪಡುತ್ತಿರುವ ಆಲದ ಮರದ ಸಮೀಪಕ್ಕೆ ಹೋಗಿರಿ. ಅದರ ಬಳಿಯಲ್ಲಿ ಸೀತಾದೇವಿಯು ಕೈಜೋಡಿಸಿಕೊಂಡು ನಿಂತು ಶುಭಾಶಿಷಗಳನ್ನು ಪ್ರಾರ್ಥಿಸಲಿ. ಅನಂತರ ಆ ರಾತ್ರಿಯಲ್ಲಿ ನೀವು ಅಲ್ಲಿಯೇ ತಂಗಬಹುದು. ಮುಂದಕ್ಕೆ ಪ್ರಯಾಣವನ್ನಾದರೂ ಮಾಡಬಹುದು. ನೆಗ್ರೋಧ ವೃಕ್ಷದಿಂದ ಮುಂದಕ್ಕೆ ಒಂದು ಹರದಾರಿ ಪ್ರಯಾಣ ಮಾಡಿದರೆ ಮುತ್ತುಗದ ಮರಗಳಿಂದಲೂ ಅತ್ತಿ ಮರಗಳಿಂದಲೂ ಯಮುನಾ ನದಿಯ ತೀರ ಪ್ರದೇಶದಲ್ಲಿ ಬೆಳೆದಿರುವ ಇತರ ವೃಕ್ಷಗಳಿಂದಲೂ ವ್ಯಾಪ್ತವಾಗಿರುವ ನೀಲವಾದ ಅರಣ್ಯವನ್ನು ಕಾಣುವಿರಿ. ನಾನು ಆ ಕಾಡಿನ ಹಾದಿಯಲ್ಲಿ ಎಷ್ಟೋ ಬಾರಿ ಪ್ರಯಾಣ ಮಾಡಿರುತ್ತೇನೆ. ಚಿತ್ರಕೂಟ ಪರ್ವತಕ್ಕೆ ಆ ನೀಲಾರಣ್ಯದ ಮೂಲಕವೇ ಹಾದಿ ಇರುತ್ತದೆ. ಚಿತ್ರಕೂಟ ಪರ್ವತದ ಸುತ್ತಲೂ ಇರುವ ಆ ಅರಣ್ಯವು ಬಹು ರಮ್ಯವಾಗಿಯೂ ಕೋಮಲವಾಗಿಯೂ ಕಾಡುಗಿಚ್ಚೆ ಮುಂತಾದ ಉಪದ್ರವಗಳಿಂದ ರಹಿತವಾಗಿಯೂ ಇರುವುದು. ಹೀಗೆ ಭರದ್ವಾಜರು ಚಿತ್ರಕೂಟಕ್ಕೆ ಹೋಗುವ ಹಾದಿಯನ್ನು ಶ್ರೀರಾಮನಿಗೆ ವಿಶದವಾಗಿ ತಿಳಿಸಿದ ನಂತರ ಶ್ರೀರಾಮನು ಹಾಗೆಯೇ ಆಗಲಿ, ತಾವು ಹೇಳಿರುವ ಹಾದಿಯಲ್ಲಿಯೇ ಪ್ರಯಾಣ ಮಾಡುತ್ತೇವೆ ಎಂದು ಪ್ರತ್ಯುತ್ತರವನ್ನಿತ್ತು ಅಭಿವಾದನ ಮಾಡಿ ಅವರನ್ನು ಹಿಂದಕ್ಕೆ ಕಳುಹಿಸಿದನು. ಭರದ್ವಾಜರು ಆಶ್ರಮಕ್ಕೆ ಹಿಂದಿರುಗಿದ ನಂತರ ಶ್ರೀರಾಮನು ಲಕ್ಷ್ಮಣನಿಗೆ ಹೇಳಿದನು, ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ನಿಶ್ಚಯವಾಗಿಯೂ ನಾವು ಮಹಾಪುಣ್ಯಶಾಲಿಗಳು, ಮಹಾ ತಪಸ್ವಿಗಳಾದ ಭರದ್ವಾಜರ ಅನುಕಂಪಕ್ಕೆ ಪಾತ್ರರಾಗಿದ್ದೇವೆ. ಇವರು ನಮ್ಮ ವಿಷಯದಲ್ಲಿ ದಯಾಳುಗಳಾಗಿರುವರು. ಇದು ನಮ್ಮ ಸೌಭಾಗ್ಯವೇ ಸರಿ. ಹೀಗೆ ಪುರುಷ ಶ್ರೇಷ್ಠರಾದ ರಾಮ ಲಕ್ಷ್ಮಣರು ಪರಸ್ಪರವಾಗಿ ಮಾತನಾಡಿಕೊಳ್ಳುತ್ತಾ ಸೀತೆಯನ್ನು ಮುಂದು ಮಾಡಿಕೊಂಡು ಕಾಲಿಂದಿ ನದಿಯ ತೀರವನ್ನು ಸೇರಿದರು. ಮಹಾಪ್ರವಾಹದಿಂದ ಕೂಡಿದ್ದ ಕಾಲಿಂದಿ ನದಿಯನ್ನು ನೋಡಿ ನದಿಯನ್ನು ದಾಟಬೇಕಾಗಿದ್ದ ರಾಮಲಕ್ಷ್ಮಣರು ಅಂತಹ ರಭಸಯುಕ್ತವಾದ ನದಿಯನ್ನು ಹೇಗೆ ದಾಟುವುದೆಂಬ ಚಿಂತೆಗೊಳಗಾದರು. ನದಿಯನ್ನು ದಾಟಲು ಸಾಧ್ಯವಾಗುವ ಒಂದು ತೆಪ್ಪವನ್ನೇ ಕಟ್ಟಲು ನಿಶ್ಚಯಿಸಿ ಕಾಡಿನಲ್ಲಿದ್ದ ಹಗುರವಾದ ಸೌದೆಯ ತುಂಡುಗಳನ್ನು ಬೆಂಡುಗಳನ್ನು ಸಂಗ್ರಹಿಸಿದರು. ಬಿದಿರುಗಳನ್ನು ಲಾವಂಚದ ಬೇರುಗಳನ್ನು ತಂದು ತೆಪ್ಪವನ್ನು ಕಟ್ಟಿದರು. ಮರದ ತುಂಡುಗಳನ್ನು ಸೇರಿಸಿ ಬಿದಿರುಗಳನ್ನು ಒತ್ತಾಗಿ ಕಟ್ಟಿ ಲಾವಂಚದ ಬೇರುಗಳನ್ನು ಅದರ ಮೇಲೆ ಒತ್ತಾಗಿ ಹರಡಿ ತೆಪ್ಪವನ್ನು ಕಟ್ಟಿದರು. ಬಳಿಕ ಲಕ್ಷ್ಮಣನು ಬಯಸೆ ಗಿಡದ ಮತ್ತು ನೇರಳೆ ಮರದ ಕೊಂಬೆಗಳನ್ನು ಕತ್ತರಿಸಿ ಅದರ ಎಲೆಗಳಿಂದ ಸೀತಾದೇವಿಯು ಸುಖವಾಗಿ ಕುಳಿತುಕೊಳ್ಳಲು ಒಂದು ಆಸನವನ್ನು ನಿರ್ಮಿಸಿದನು. ಸಾಕ್ಷಾತ್ ಲಕ್ಷ್ಮೀದೇವಿಯಂತೆಯೇ ಅಚಿಂತ್ಯ ರೂಪಳಾಗಿದ್ದ ಪ್ರಿಯ ಪತ್ನಿಯ ಕೈಯನ್ನು ಶ್ರೀರಾಮನು ಹಿಡಿಯಲು ಹೋದಾಗ ಅವಳು ಸ್ವಲ್ಪ ನಾಚಿದಳು. ನಾಚುವೆ ಏಕೆ ಎಂದು ಮುಗುಳ್ನಗೆಯಿಂದ ಹೇಳುತ್ತಾ ಅವಳ ಕೈ ಹಿಡಿದು ಮೆಲ್ಲನೆ ತೆಪ್ಪಕ್ಕೆ ಹತ್ತಿಸಿದನು. ಬಟ್ಟೆಗಳನ್ನು, ಒಡವೆಗಳನ್ನು, ಗುದ್ದಲಿ ಪಿಕಾಶಿಗಳನ್ನು,
ಮತ್ತು ಆಡಿನ ಚರ್ಮದಿಂದ ಮಾಡಲ್ಪಟ್ಟಿದ್ದ ಪೆಟ್ಟಿಗೆಯನ್ನು ಇಡಲು ಶ್ರೀರಾಮನು ವೈದೇಹಿಯ ಪಕ್ಕದಲ್ಲಿಯೇ ಸ್ವಲ್ಪ ಜಾಗ ಮಾಡಿದನು. ತೆಪ್ಪವನ್ನು ಬಲವಾಗಿ ಹಿಡಿದು ಸೀತೆಯನ್ನು ಹತ್ತಿಸಿದ ನಂತರ ಪ್ರೀತಾತ್ಮರಾದ ರಾಮ ಲಕ್ಷ್ಮಣರು ತೆಪ್ಪವನ್ನು ಹತ್ತಿ ನದಿಯಲ್ಲಿ ಹಾಯಿಸತೊಡಗಿದರು. ತೆಪ್ಪವು ಕಾಲಿಂದಿ ನದಿಯ ಅಥವಾ ಯಮುನಾ ನದಿಯ ಮಧ್ಯಭಾಗಕ್ಕೆ ಬಂದೊಡನೆಯೇ ಸೀತಾದೇವಿಯು ನದಿಯನ್ನು ನಮಸ್ಕರಿಸಿ ಹೇಳಿದಳು, ಸ್ವಸ್ತಿ ದೇವಿ ತರಾಮಿತ್ವಾಂ ಪಾರಯೇನ್ಮೇ ಪತಿವ್ರತಂ ಯಕ್ಷ್ಮ್ಯೇ ಯಕ್ಷ್ಯೇ ತ್ವಾಂ ಗೋ ಸಹಸ್ರೇಣ ಸುರಾ ಘಟ ಶತೇನ ಚ ಸ್ವಸ್ತಿ ಪ್ರತ್ಯಾಗತೆ ರಾಮೇ ಪುರೀಮೀಕ್ಷಾಕು ಪಾಲಿತಾಂ. ದೇವಿ ಕಾಲಿಂದಿ, ನಿನಗೆ ಮಂಗಳವಾಗಲಿ. ನಾನು ನಿನ್ನನ್ನು ನನ್ನ ಪತಿಯೊಡನೆ ದಾಟುತ್ತಿದ್ದೇನೆ. ನನ್ನ ಪತಿಯು ಸಂಕಲ್ಪಿಸಿರುವ 14 ವರ್ಷಗಳ ವನವಾಸವು ಸುಖವಾಗಿ ಕಳೆಯುವಂತೆ ಅನುಗ್ರಹಿಸು. ನನ್ನ ಪತಿಯು ವನವಾಸವನ್ನು ಮುಗಿಸಿ ಇಕ್ಷ್ವಾಕು ಕುಲದ ಅರಸರಿಂದ ಪರಿಪಾಲಿಸಲ್ಪಡುವ ಅಯೋಧ್ಯ ನಗರಿಗೆ ಆಗಮಿಸಿದ ನಂತರ ನಿನ್ನನ್ನು 1,000 ಗೋವುಗಳಿಂದಲೂ 100 ಮಧ್ಯದ ಘಟಗಳಿಂದಲೂ ಅರ್ಚನೆ ಮಾಡುವೆನು. ನನ್ನನ್ನು ಅನುಗ್ರಹಿಸು, ನಿನಗೆ ಮಂಗಳವಾಗಲಿ. ಸೀತಾದೇವಿಯು ಹೀಗೆ ಕೈಮುಗಿದುಕೊಂಡು ಕಾಲಿಂದಿಯನ್ನು ಪ್ರಾರ್ಥಿಸುತ್ತಿರುವಾಗಲೇ ತೆಪ್ಪವು ನದಿಯ ದಕ್ಷಿಣ ತೀರವನ್ನು ಸೇರಿತು. ಅನಂತರ ಅದೇ ತೆಪ್ಪದಿಂದಲೇ ರಾಮ ಲಕ್ಷ್ಮಣ ಸೀತೆಯರು ಸೂರ್ಯನ ಮಗಳಾದ ಬಹು ವೇಗವತಿಯಾದ ಅಲೆಗಳ ಪರಂಪರೆಗಳಿಂದ ಶೋಭಾಯಮಾನವಾಗಿ ಕಾಣುತ್ತಿದ್ದ 2 ತೀರಗಳಲ್ಲಿಯೂ ಹಲವಾರು ಬಗೆಯ ವೃಕ್ಷಗಳ ಸಾಲುಗಳಿಂದ ಸಮಾವೃತಳಾಗಿದ್ದ ಯಮುನಾ ನದಿಯನ್ನು ದಾಟಿದರು. ಬಳಿಕ ತೆಪ್ಪವನ್ನು ಅಲ್ಲಿಯೇ ಬಿಟ್ಟು ಯಮುನಾ ನದಿಯ ತೀರ ಪ್ರದೇಶದಲ್ಲಿದ್ದ ಅರಣ್ಯದ ಮಾರ್ಗವಾಗಿ ಶ್ಯಾಮಲ ವರ್ಣದಿಂದಲೂ ಹಸಿರೆಲೆಗಳಿಂದಲೂ ಪರಿಶೋಭಿಸುತ್ತಿದ್ದ ಶೀತಲವಾದ ನೆರಳಿನಿಂದ ಕೂಡಿದ್ದ ಸುಪ್ರಸಿದ್ಧವಾದ ನೆಗ್ರೋಧ ವೃಕ್ಷವನ್ನು ಸೇರಿದರು. ಆಲದ ಮರದ ಬಳಿಗೆ ಬಂದೊಡನೆಯೇ ಸೀತಾದೇವಿಯು ಅದರ ಎದುರಾಗಿ ನಿಂತು ಕೈ ಮುಗಿದುಕೊಂಡು ಹೇಳಿದಳು, ನಮಸ್ತೇಸ್ತು ಮಹಾವೃಕ್ಷ ಪಾರಯೇನ್ಮೇ ಪತಿವ್ರತಂ ಕೌಸಲ್ಯಾಂಚೈವ ಪಶ್ಯೇಮ ಸುಮಿತ್ರಾಂಚ ಯಶಸ್ವಿನಿ. ಮಹಾವೃಕ್ಷವೇ, ನಿನಗೆ ಭಕ್ತಿಪೂರ್ವಕವಾದ ಪ್ರಣಾಮಗಳು. ನನ್ನ ಪತಿಯ ಸಂಕಲ್ಪವು ನಿರ್ವಿಘ್ನವಾಗಿ ನೆರವೇರಲಿ. ಸಂಕಲ್ಪಿಸಿರುವ ವ್ರತವು ಪರಿಪೂರ್ಣವಾಗುವಂತೆ ಅನುಗ್ರಹಿಸು. ಕೌಸಲ್ಯಾದೇವಿಯನ್ನು, ಯಶಸ್ವಿನಿಯಾದ ಸುಮಿತ್ರಾ ದೇವಿಯನ್ನು ನಾವು ಪುನಃ ನೋಡುವಂತಾಗಲಿ. ಪತಿಯ ಕಲ್ಯಾಣಕ್ಕಾಗಿ ಬಹಳ ಭಕ್ತಿಯಿಂದ ನೆಗ್ರೋಧ ವೃಕ್ಷವನ್ನು ಪ್ರಾರ್ಥಿಸಿಕೊಳ್ಳುತ್ತಿದ್ದ ಕಳಂಕರಹಿತಳಾದ ಸ್ವಾನುಕೂಲಳಾದ ಪರಮ ಪ್ರಿಯಳಾದ ಸೀತಾದೇವಿಯನ್ನು ನೋಡಿ ಶ್ರೀರಾಮನು ಲಕ್ಷ್ಮಣನಿಗೆ ಹೇಳಿದನು, ಭರತನ ತಮ್ಮನೇ, ಸೀತೆಯನ್ನು ಕರೆದುಕೊಂಡು ನೀನು ಮುಂದೆ ಹೋಗು. ನಾನು ಆಯುಧಪಾಣಿಯಾಗಿ ನಿಮ್ಮಿಬ್ಬರನ್ನು ರಕ್ಷಿಸುತ್ತಾ ಹಿಂದೆ ನಡೆದು ಬರುವೆನು. ವೈದೇಹಿಯು ಮಾರ್ಗದಲ್ಲಿ ಕಾಣುವ ಯಾವ ಫಲಪುಷ್ಪಗಳನ್ನು ಅಪೇಕ್ಷಿಸುವಳೋ ಮತ್ತು ಯಾವ ವಸ್ತುವನ್ನು ಪಡೆಯುವುದರಿಂದ ಅವಳ ಮನಸ್ಸು ಸಂತೋಷಗೊಳ್ಳುವುದೋ ಅಂತಹ ಎಲ್ಲ ವಸ್ತುಗಳನ್ನು ಅವಳಿಗೆ ತಂದುಕೊಡು. 3 ಸಾಲಾಗಿ ಅರಣ್ಯದ ಮಧ್ಯದಲ್ಲಿ ನಡೆದು ಹೋಗುತ್ತಿದ್ದರು. ರಾಮ ಲಕ್ಷ್ಮಣರ ಮಧ್ಯದಲ್ಲಿ ನಡೆದು ಹೋಗುತ್ತಿದ್ದ ಸೀತಾದೇವಿಯು 2 ಮದಗಜಗಳ ನಡುವೆ ನಡೆದು ಹೋಗುತ್ತಿರುವ ಹೆಣ್ಣಾನೆಯಂತೆಯೇ ಪ್ರಕಾಶಿಸಿದಳು. ಅಬಲೆಯಾದ ಸೀತಾದೇವಿಯು ತಾನು ಹಿಂದೆಂದೂ ಕಾಣದ ಅನೇಕ ವೃಕ್ಷಗಳನ್ನು ಲತೆಗಳನ್ನು ಕಂಡು ಆಶ್ಚರ್ಯಚಕಿತಳಾಗಿ ಒಂದೊಂದು ವೃಕ್ಷವನ್ನು ಒಂದೊಂದು ಲತಾ ಗುಲ್ಮವನ್ನು ಒಂದೊಂದು ಪುಷ್ಪಭರಿತವಾದ ಲತೆಯನ್ನು ಬಿಡದೆ ಇದಾವ ಮರ, ಇದಾವ ಲತೆ ಮುಂತಾಗಿ ಪತಿಯನ್ನು ಪ್ರಶ್ನಿಸುತ್ತಾ ಹೋಗುತ್ತಿದ್ದಳು. ಕೆಲವು ಸಮಯಗಳಲ್ಲಿ ಸೀತಾದೇವಿಯು ರಮಣೀಯವಾದ ಹೂವುಗಳನ್ನು ಫಲಗಳನ್ನು ಅಪೇಕ್ಷಿಸುತ್ತಿದ್ದಳು. ಸೀತೆಯ ಮಾತನ್ನು ಬಹಳ ಬೇಗ ನಡೆಸಿಕೊಡಬೇಕೆಂಬ ಆತುರವುಳ್ಳ ಲಕ್ಷ್ಮಣನು ಅತ್ಯಂತ ರಮಣೀಯವಾಗಿರುವ ಹೂವಿನ ಗೊಂಚಲುಗಳಿಂದ ಕೂಡಿರುವ ವಿಧ ವಿಧವಾದ ವೃಕ್ಷಗಳ ರೆಂಬೆಗಳನ್ನೇ ಕತ್ತರಿಸಿ ಸೀತಾದೇವಿಗೆ ಒಪ್ಪಿಸುತ್ತಿದ್ದನು. ಚಿತ್ರ ವಿಚಿತ್ರವಾದ ಮಳಲಿನಿಂದ ಕೂಡಿದ ಪ್ರವಾಹವುಳ್ಳ ಹಂಸ ಸಾರಸ ಪಕ್ಷಿಗಳಿಂದ ನಿನಾದಿತವಾದ ಯಮುನಾ ನದಿಯನ್ನು ಕಂಡು ಜನಕ ರಾಜನಂದಿನಿಯು ಬಹಳವಾಗಿ ಆನಂದಿಸಿದಳು. ಯಮುನಾ ನದಿಯ ತೀರದ ಆ ಅರಣ್ಯ ಪ್ರದೇಶದಲ್ಲಿ ರಾಮ ಲಕ್ಷ್ಮಣರು ಹರದಾರಿಯಷ್ಟು ದೂರ ಹೋಗಿ ಭೋಜನಕ್ಕೆ ಯೋಗ್ಯವಾದ ಮೃಗಗಳನ್ನು ಬೇಟೆಯಾಡುತ್ತಾ ಅರಣ್ಯದಲ್ಲಿ ಸಂಚರಿಸಿದರು. ನವಿಲುಗಳ ಸಮೂಹಗಳಿಂದ ಧ್ವನಿತವಾದ ಕಪಿ ಕುಂಜರಗಳಿಂದ ವ್ಯಾಪ್ತವಾದ ಶುಭಾವಹವಾದ ಆ ಅರಣ್ಯದಲ್ಲಿ ವಿಹರಿಸುತ್ತಿದ್ದ ವನಚಾರಿಗಳಿಗೆ ಮಹಾವೀರರಂತೆ ಕಾಣುತ್ತಿದ್ದ ರಾಮ ಲಕ್ಷ್ಮಣರು ಹಳ್ಳ ತಿಟ್ಟುಗಳಿಲ್ಲದೆ ಸಮತಟ್ಟಾಗಿದ್ದ ನದಿಯ ತೀರ ಪ್ರದೇಶದಲ್ಲಿ ರಾತ್ರಿಯಲ್ಲಿ ತಂಗಲು ಸ್ಥಳವನ್ನು ಕಲ್ಪಿಸಿಕೊಟ್ಟರು. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ 55ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ.
ನಮಸ್ಕಾರ.